ಪೊಲೀಸ್ ಮತ್ತು PSI ಪರೀಕ್ಷೆಗಳಿಗಾಗಿ ಜೀವಶಾಸ್ತ್ರದ ಕೆಲವು SSCಯ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಸ್ಗಳನ್ನು ಅದರದ್ದು ಅನಲೈಸಿಸ್ ಮಾಡೋಣ. ಈ ಪುಸ್ತಕದಲ್ಲಿದು ಕ್ವೆಶ್ಚನ್ ನಂಬರ್ 1 ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ. ಕೆಳಗಿನವುಗಳಲ್ಲಿ ಯಾವುದು ಕೋಶದಲ್ಲಿ ಇರುವ ಸ್ಥಿರ ಆಸ್ತಿ ಎಂದು ಕರೆಯಲಾಗುತ್ತದೆ? ಕೋಶ ಅಂದರೆ ಸೆಲ್ಸ್ಗಳಲ್ಲಿ ಇರುವಂತಹ ಸ್ಥಿರ ಆಸ್ತಿ ಯಾವುದು ಅಂತ ಕೇಳ್ತಾರೆ. ಫಸ್ಟ್ ಇಲ್ಲಿ ಇದು ಏನೇನು ಅದ ಅನ್ನೋದ್ರ ಬಗ್ಗೆನೇ ಹೇಳೋದು. ಕಾರ್ಬೋಹೈಡ್ರೇಟ್ ಎಂದರೆ ಶಕ್ತಿಯ ಮೂಲವನ್ನು ಒದಗಿಸ್ತದೆ. ಕೊಬ್ಬು ಎನ್ನುವುದು ಇದನ್ನು ಸೋರ್ಸ್ ಆಫ್ ಎನರ್ಜಿ ಅದ. ಪ್ರೋಟೀನಕ್ಕೆ ಬಾಡಿ ಬಿಲ್ಡರ್ಸ್ ಅಂತೇಳಿ ಕರೀತಾರೆ, ಅಂದ್ರೆ ದೇಹದ ನಿರ್ಮಾಣಕಾರಕಗಳು. ಬಿಲ್ಡರ್ಸ್ ಅಂದ್ರೆ ದೇಹದ ನಿರ್ಮಾಣಕಾರಕಗಳು ಅಂಥೇಳಿ ಕರಿತೇವೆ ನಾವು. ನ್ಯೂಕ್ಲಿಯಿಕ್ ಆಮ್ಲಗಳಲ್ಲಿ ಏನನ್ನು ಒಳಗೊಂಡಿರುತ್ತದೆ ಅಂದ್ರೆ ನೈಟ್ರೋಜನ್ ಒಳಗೊಂಡಿರುತ್ತದೆ. ನೈಟ್ರೋಜನ್ ಒಳಗೊಂಡಿರುತ್ತದೆ. ಹಾಗಾದರೆ ನ್ಯೂಕ್ಲಿಯಿಕ್ ಆಮ್ಲಗಳದಿಂದ ಏನಾಗಿರ್ತದಂದ್ರೆ ಎಂಜೈಮ್ಸ್ಗಳು ಆಗಿರ್ತಾವೆ. ಎಂಜೈಮ್ಸ್ ಅಂದ್ರೆ ಏನು ಅಂದ್ರೆ ಕಿಣ್ವಗಳು ಆಗ್ತಾವೆ. ಕಿಣ್ವಗಳು ಪ್ರೋಟೀನ್ಗಳಲ್ಲಿನೂ ಇವೇ ಇರ್ತವೆ, ನ್ಯೂಕ್ಲಿಯಿಕ್ ಆಮ್ಲ ತಿಳಿನೇ ಇರ್ತಾವೆ. ಹಾಗಾಗಿ ನ್ಯೂಕ್ಲಿಯಿಕ್ ಆಮ್ಲ ಕಿಣ್ವಗಳಲ್ಲಿನೂ ಇರ್ತದೆ, ಪ್ರೋಟೀನ್ದಾಗೂ ಇರ್ತದೆ. ಕಾರ್ಬೋಹೈಡ್ರೇಟ್ ತಿಂದೇವಂದ್ರೆ 1 ಗ್ರಾಮ್ ಕಾರ್ಬೋಹೈಡ್ರೇಟ್ ತಿಂದ್ರೆ ನಮ್ಮ ದೇಹಕ್ಕೆ 1 ಗ್ರಾಮ್ ಕಾರ್ಬೋಹೈಡ್ರೇಟದಿಂದ ದೇಹಕ್ಕೆ ಎಷ್ಟು ಕ್ಯಾಲೋರಿ ಶಕ್ತಿ ಸಿಗ್ತದೆ ರೀ ಅಂತ ಕೇಳ್ತಾರೆ. 4 ಕ್ಯಾಲೋರಿ ಶಕ್ತಿ ದೊರೆಯುತ್ತದೆ. 1 ಸ್ಪೂನ್ ಏನು ಅರ್ಧ ಸ್ಪೂನ್ ಆಗ್ತದೆ. ಹಾಗಾದರೆ ಕೊಬ್ಬು ಎನ್ನುವುದು 1 ಗ್ರಾಮ್ ತಿಂದೀವಿ ಅಂದ್ರೆ 9 ಕ್ಯಾಲೋರಿ ಶಕ್ತಿ ಸಿಗ್ತದೆ. ಪ್ರೋಟೀನ ಅಂದ್ರೆ ದ್ವಿದಳ ಧಾನ್ಯಗಳು ಇರ್ತಾವಲ್ಲ ಅವು ತಿಂದೀವಂದ್ರೆ ಅದನ್ನು 1 ಗ್ರಾಮ್ ತಿಂದೀವಂದ್ರೆ 4 ಕ್ಯಾಲೋರಿ ಶಕ್ತಿ ಸಿಗ್ತದೆ. ಕಾರ್ಬೋಹೈಡ್ರೇಟ್ಗಳು ಇದರ ಸಂಯುಕ್ತಗಳಾಗಿವೆ, ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಕೊಬ್ಬು ಇದರ ಸಂಯುಕ್ತಗಳಾಗಿವೆ, ಫ್ಯಾಟ್ಸ್ ಕಾಂಪೋಸಿಷನ್ ಮೇನ್ಲಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಪ್ರೋಟೀನ್ಗಳು ಎದರದಿಂದ ಮಾಡಲ್ಪಟ್ಟಿರ್ತವೆ? ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಪ್ಲಸ್ ನೈಟ್ರೋಜನ್. ನೈಟ್ರೋಜನ್ ಯಾಕಂದ್ರೆ ಪ್ರೋಟೀನ್ದಾಗ ನ್ಯೂಕ್ಲಿಯಿಕ್ ಆಮ್ಲ ಇರ್ತದೆ ರೀ, ಅದಕ್ಕಾಗಿ ಅದು ಎನ್ ಅನ್ನೋದು ಎಕ್ಸ್ಟ್ರಾ ತೊಗೋಬೇಕು. ಇಷ್ಟು ಮೊದಲು ಅದಕ್ಕೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು ಸರ್. ಕೆಂಪು ರಕ್ತ ಕಣಗಳ ಸರಾಸರಿ ಜೀವಿತ ಅವಧಿ 100 ರಿಂದ 120 ದಿನ. ಕೆಂಪು ರಕ್ತ ಕಣಗಳ ವೈಜ್ಞಾನಿಕ ಇನ್ನೊಂದು ಹೆಸರು ಏನಂದ್ರೆ ರೆಡ್ ಬ್ಲಡ್ ಸೈಡ್ಸ್ನು ಅಂತಾರೆ, ಸೆಲ್ಸ್ನು ಅಂತಾರೆ. RBC ಎನ್ನುವುದು ವೈಜ್ಞಾನಿಕ ಹೆಸರು ಏನದ ಅಂತ ಕೇಳ್ತಾರೆ? ಎರಿಥ್ರೋಸೈಡ್ಸ್ ಅನ್ನಬೇಕು. ಎರಿಥ್ರೋಸೈಡ್ಸ್ ಇದು ಒಂದು ವರ್ಡ್ ಕರೆಕ್ಟ್ ಗೊತ್ತಿರಬೇಕು. RBCಗಳಲ್ಲಿ ನಮ್ಮ ದೇಹದೊಳಗೆ ಎಷ್ಟು ಪ್ರಮಾಣ ಇರ್ತದೆ ಇದು ರಕ್ತದಾಗ ಅಂತ ಕೇಳ್ತಾರೆ. ನಮ್ಮ ರಕ್ತದಲ್ಲಿ RBCಗಳ ಪ್ರಮಾಣ ಎಷ್ಟಿರ್ತದ ಅದು ಇಂಪಾರ್ಟೆಂಟ್. ಅಪ್ರಾಕ್ಸಿಮೇಟ್ಲಿ 45 ರಿಂದ 50% ಇರ್ತದೆ. RBCಗಳ ಸಂಖ್ಯೆ ಸುಮಾರು 5 ರಿಂದ 5.5 ಮಿಲಿಯನ್ ಇರುತ್ತದೆ. ಎಷ್ಟರದಾಗ ಅಂದ್ರೆ 1 ಕ್ಯೂಬಿಕ್ ಮಿಲಿಮೀಟರ್ ರಕ್ತದಲ್ಲಿ. ಹಾಗಾದರೆ RBCಯಲ್ಲಿ ಮತ್ತೇನಿರ್ತದಂದ್ರೆ ಹೀಮೋಗ್ಲೋಬಿನ್ ಇರ್ತದೆ. ಹೀಮೋಗ್ಲೋಬಿನ್ದಾಗ ಏನಿರ್ತದಂದ್ರೆ ಕಬ್ಬಿಣದ ಅಂಶ ಇರ್ತದೆ. ಎಷ್ಟು ಪರ್ಸೆಂಟೇಜ್ ಇರ್ತದಂದ್ರೆ 54% ಕಬ್ಬಿಣ ಇರ್ತದೆ. ಕೆಂಪು ರಕ್ತದ ಬಣ್ಣಕ್ಕೆ ಕಾರಣವಾದ ವಸ್ತು ಹೀಮೋಗ್ಲೋಬಿನ್. ಕೆಂಪು ರಕ್ತದ ಬಣ್ಣಕ್ಕೆ ಕಾರಣ ಹೀಮೋಗ್ಲೋಬಿನ್, ಕರೆಕ್ಟ್? ಹಾಗಾದರೆ ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಿ. ರಕ್ತದ ಹಸಿರು ಬಣ್ಣಕ್ಕೆ ಕಾರಣವಾದ ವಸ್ತು ಯಾವುದು? ಇದು 1. ರಕ್ತದ ನೇರಳೆಯ ಬಣ್ಣಕ್ಕೆ ಕಾರಣವಾದ ವಸ್ತು ಯಾವುದು? ಇದು. ಇವೆರಡಕ್ಕೂ ಏನದಂದ್ರೆ
ಕೆಲವೊಂದು ಪ್ರಾಣಿಗಳಿಗೆ ಬ್ಲಡ್ ಗ್ರೀನ್ ಇರ್ತದಲ್ಲ, ಯಾವುದು ಔಷಧಿಯಿಂದ ಗ್ರೀನ್ ಇರ್ತದ ಅನ್ನೋದು ಬೇಕು. ವೈಲೆಟ್ ಕಲರ್ದು ಬ್ಲಡ್ ಇರ್ತದೆ ಕೆಲವೊಂದು, ನೀರಳೆ ಬಣ್ಣ, ಅದು ಏನು ಏನ್ರಿ? ಇದು ಬಹಳ ಇಂಪಾರ್ಟೆಂಟ್ ನಮಗೆ. ನೆಕ್ಸ್ಟ್, ಕೆಂಪು ರಕ್ತ ಕಣಿಗಳಿಗೆ ಗ್ರೇವ್ ಯಾರ್ಡ್ ಎಲ್ಲಿ ಅದ ಅಂತ ಕೇಳ್ತಾರೆ. ಸಮಾಧಿ, ಗ್ರೇವ್ ಯಾರ್ಡ್ ಆಫ್ ದಿ RBC ಅಂತೇಳಿ ಕೇಳ್ತಾರೆ. ಡ್ಯಾಶ್, ಇದಕ್ಕೆ ಏನಂತೇಳಿ ಕರೀತಾರಂದ್ರೆ ಗುಲ್ಮ. ಏನನ್ಬೇಕ್ರಿ? ಗುಲ್ಮ. ಸ್ಪ್ಲೀನ್ ಅಂತಾರೆ. ಏನಂತಾರೆ? ಸ್ಪ್ಲೀನ್. ಇಲ್ಲೇ ಒಂದು ವರ್ಡ್, ಬ್ಲಡ್ ಬ್ಯಾಂಕ್ ಆಫ್ ದಿ ಬಾಡಿ ಅಂತಾರೆ. ಇದಕ್ಕೆ ಏನೋ ಒಂದು ವರ್ಡ್, ಬ್ಲಡ್ ಬ್ಯಾಂಕ್ ಆಫ್ ದಿ ಬಾಡಿ ಅಂದ್ರೂ ಇದೇ ಅನ್ನಬೇಕು. ಬಾಡಿ ಅಂತಾರೆ. ಇಷ್ಟೆಲ್ಲ ಕರೆಕ್ಟ್ ಗೊತ್ತಿರಬೇಕು. ಹಿಮೋಗ್ಲೋಬಿನದ ಪ್ರಮುಖ ಕಾರ್ಯ ಏನು ಅಂತ ಕೇಳ್ತಾರೆ. ದೇಹದ ಎಲ್ಲ ಭಾಗಗಳಿಗೆ ರಕ್ತದ ಸಾಗಾಣಿಕೆ ಮಾಡುವುದು. PSI ಕ್ವಶನ್. ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆಯಾದರೆ ಅನೇಮಿಯಾ ಬರ್ತದೆ. ಯಾವ ರೋಗ ಬರ್ತದೆ ರೀ? ಅನೇಮಿಯಾ ಬರ್ತದೆ. ರಕ್ತಹೀನತೆ ಅಂತೀವಿ ನಾವು. ಕೆಂಪು ರಕ್ತ ಕಣಗಳ ಸಂಖ್ಯೆ ಹೆಚ್ಚಳವಾದರೆ ದ RBC ಅಥವಾ RBC ಎಕ್ಸೆಸ್ ಆದರೆ ಯಾವ ಡಿಸೀಸ್ ಬರ್ತದೆ? ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಿ ಸರ್. RBCಗಳ ಸಂಖ್ಯೆ ಹೆಚ್ಚಳವಾದರೆ ಬರುವ ಕಾಯಿಲೆ ಯಾವುದು? ಅದು ಗೊತ್ತಿರಬೇಕು. ನೆಕ್ಸ್ಟ್, ಏನೋ ಒಂದದ, ಚಳಿಗಾಲದಲ್ಲಿ ಕೆಲವು ಪ್ರಾಣಿಗಳು ಜಡ ಅವಧಿ ಅಂತಾರೆ. ಕಪ್ಪಿ ಚಳಿಗಾಲದಾಗ ಮುಕ್ಕೋತು ಅಂದರೆ 2 ತಿಂಗಳು ಏಳಲ್ಲ. ಅವಾಗ ಮುಕ್ಕೊಂಡಕ್ಕರ ಅದು ತನ್ನ ಮೈಯಲ್ಲಿ ಇರುವ ಕೊಬ್ಬನ್ನು ರೀಸೈಕಲ್ ಮಾಡಿಕೊಂಡು ಬದುಕ್ತದೆ, ಎನರ್ಜಿ ಕನ್ವರ್ಟ್ ಮಾಡ್ಕೋತದೆ. ಅವಾಗ ಉಸಿರಾಟಕ್ಕೆ ಚರ್ಮದ ಮೂಲಕ ಉಸಿರಾಟ ಮಾಡುತ್ತದೆ. 2 ತಿಂಗಳು ಕಂಟಿನ್ಯೂ ಮುಕ್ಕೊಳ್ಳೋದಕ್ಕೆ ಶಿಶಿರ ಸೂಕ್ತ ನಿದ್ರಾ ವ್ಯವಸ್ಥೆ ಅಂತಾರೆ. ಶಿಶಿರ ಸೂಕ್ತ ನಿದ್ರಾ ವ್ಯವಸ್ಥೆ ಎನ್ನುವುದು ಕಪ್ಪೆ ಟೈಮ್ದಾಗ ನಡೀತದ. ಟೋಡ್ಸ್ ಅಂತೇಳಿ ಬರ್ತಾವೆ, ಸಣ್ಣ ಬಾಲಿರು ಕಪ್ಪೆ ಥರನೇ. ಟೋಡ್ಸ, ಕಪ್ಪೆಗಳು ಇವೆಲ್ಲ ಶಿಶಿರ ಸೂಕ್ತ ಅಂದರೆ ದೀರ್ಘ ನಿದ್ರಾ ವ್ಯವಸ್ಥೆಗೆ ಹೋಗುತ್ತವೆ. ಆವಾಗ ಚರ್ಮದ ಮೂಲಕ ಉಸಿರಾಟ ಮಾಡುತ್ತವೆ. ಚಳಿಗಾಲದಾಗ ನಡೀತದೆ ಇದು. ಇಲ್ಲೊಂದಾಯಿತು. ಹಾಗಾದರೆ ಮನುಷ್ಯರಿಗೆ ಮುಕ್ಕೋಣನ ಒಟ್ಟ ನಿದ್ದೆನೇ ಬರಲ್ಲ ಜಲ್ದಿ. ನೀವು ಮುಕ್ಕೋಣನ ಜಲ್ದಿ ನಿದ್ದೆ ಹತ್ತಲಿ ಅಂದ್ರೆ ಇದಕ್ಕೆ ಯಾವ ಕಾಯಿಲೆ ಅಂತಾರ? ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಿ. ಬೇಗನೆ ನಿದ್ರೆ ಬರಲೇ ಇಲ್ಲ ಅಂದ್ರೆ, ಎಂದರೆ ಒಂದಿನಲ್ಲ ದಿನನೂ ಅದೇ ಸಮಸ್ಯೆ ಇತ್ತು ಅಂದ್ರೆ ಅದಕ್ಕೊಂದು ಕಾಯಿಲೆ ಕಾರಣವಾಗಿದೆ. ಮಲಗಿದ ತಕ್ಷಣ ಬೇಗನೆ ನಿದ್ರೆ ಬರದಿದ್ದರೆ ಇದಕ್ಕೆ ಡ್ಯಾಶ್ ಕಾಯಿಲೆ ಎನ್ನುತ್ತೇವೆ. ನೆಕ್ಸ್ಟ್, ಇಲ್ಲೊಂದು ವರ್ಡ್ ಅದ ನೋಡ್ರಿ. ಈ ವರ್ಡ್ ಭಾಳ ಇಂಪಾರ್ಟೆಂಟ್. ರೂಪಾಂತರ ಅಂಥೇಳಿ ಪದ ಅದಲ್ರಿ, ಅದನ್ನು ಒಂದು ಚೂರು ಅರ್ಥ ಮಾಡ್ಕೊಳ್ಳೋಣ. ರೂಪಾಂತರ ಇದಕ್ಕೆ ಏನದಂದ್ರೆ ಮ್ಯೂಟೇಷನ್ ಅಂಥೇಳಿ ಕರೀತಾರೆ. ಇದನ್ನು ಯಾರು ಕೊಟ್ಟಾರ ಅಂದ್ರೆ ರೂಪಾಂತರ ಎನ್ನುವ ಸಿದ್ಧಾಂತ ಹ್ಯೂಗೋ ಡಿರ್ವಿಸ್ ನೀಡ್ಯಾರ್ರಿ. ಯಾರು ಕೊಟ್ಟಾರ್ರಿ? ಹ್ಯೂಗೋ ಡಿರ್ವಿಸ್. ಎಕ್ಸಾಮ್ ಕೇಳಿದ್ದೀರಿ ಹೊಸು ಸರ, ಇದು ಕರೆಕ್ಟ್ ಗೊತ್ತಿರಬೇಕು. ರೂಪಾಂತರ ಎಂದರೆ ಏನು? ಜೀನ್ಸ್ಗಳಲ್ಲಿ ದಿಢೀರನೆ ಉಂಟಾಗುವ ಬದಲಾವಣೆ. ದಿಢೀರನೆ ಉಂಟಾಗುವ ಬದಲಾವಣೆಗೆ ಏನನ್ನಬೇಕು ಅಂದ್ರೆ ರೂಪಾಂತರ ಎನ್ನುವರು. ಇದು ಫಸ್ಟ್ ಇಷ್ಟು ನಮಗೆ ಕರೆಕ್ಟ್ ಗೊತ್ತಿರಬೇಕು. ಇನ್ನು ರೂಪಾಂತರಕ್ಕೆ ಒಂದಿಷ್ಟು ಉದಾಹರಣೆಗಳು ಏನದವ? ಒಂದು ಎಕ್ಸಾಂಪಲ್ ಕೊಡಿಸ್ತಾರೆ. ಯಾವುದರಿ? ಹೀಮೋಫೀಲಿಯಾ ಡಿಸೀಸ್. ಹೀಮೋಫೀಲಿಯಾ ಎನ್ನುವುದು ಇದು ಎಂಥ ರೋಗ ಅದ ಅಂತ ಕೇಳ್ತಾರೆ. ವಂಶ ಪಾರಂಪರ್ಯ ರೋಗವಾಗಿದೆ. ಇಟ್ ಈಸ್ ಅನ್ ಹೆರಿಡಿಟಿ ಡಿಸೀಸ್. ವಂಶ ಪಾರಂಪರ್ಯ ಕಾಯಿಲೆಯಾಗಿದೆ. ಕರೆಕ್ಟ್? ಏನಾಗ್ತದ? ಎಕ್ಸ್ ಜೀನ್ಗಳಲ್ಲಿ ರೂಪಾಂತರಗೊಳ್ಳುತ್ತದೆ.
ರೂಪಾಂತರಗೊಳ್ಳುತ್ತದೆ. ಹಾಗಾದರೆ ಇದು ಯಾರಿಂದ ಯಾರಿಗೆ ಬರುವ ಕಾಯಿಲೆ? ಸ್ತ್ರೀಯರದಿಂದ ಪುರುಷರಿಗೆ ಬರುವ ಸಾಧ್ಯತೆ ಇರ್ತದೆ. ಪುರುಷರಿಗೆ ವರ್ಗಾವಣೆಯಾಗುವ ಕಾಯಿದೆ ಫಸ್ಟ್. ಯಾಕಂದರೆ ಎಕ್ಸ್ ಕ್ರೋಮೋಸೋಮನಲ್ಲಿನೇ ಬದಲಾವಣೆಯಾಗಿ ಬಿಟ್ಟಿರ್ತದಲ್ಲ, ಅದಕ್ಕಾಗಿ XX ಅಂದ್ರೆ ಸ್ತ್ರೀಯರು ಅಥವಾ XY ಎಂದರೆ ಇಲ್ಲಿ ಏನದ ಪುರುಷರು ಅಂದಂಗೆ, ಅದಕ್ಕೆ ಕ್ಯಾರಿ ಇದು X ಇರ್ತದಲ್ಲ, ಅದಕ್ಕಾಗಿ ಹಿಂಗೆ ಹೇಳ್ತೀವಿ ನಾವು. ಇದು ಏನದ ಇದಕ್ಕೆ ರಾಯಲ್ ಡಿಸೀಸ್ ಅಂತಾರೆ, ರಾಜ ರೋಗ. ಯಾಕಂದ್ರೆ ರಷ್ಯಾದ ರಾಜಕುಮಾರಿಗೂ ಇತ್ತು, ಇಂಗ್ಲೆಂಡಿನ ರಾಣಿಗೂ ಇತ್ತು. ಇದು ಹೀಮೋಫೀಲಿಯಾದಿಂದ ಏನಾಗ್ತದ? ರಕ್ತ ಬೇಗನೆ ಹೆಪ್ಪುಗಟ್ಟುವುದಿಲ್ಲ. ರಕ್ತ ಯಾಕೆ ಬೇಗನೆ ಹೆಪ್ಪುಗಟ್ಟುವುದಿಲ್ಲ ಅಂದ್ರೆ ಇಲ್ಲಿ ಜೀನ್ಸ್ ರೂಪಾಂತರಗೊಂಡಿರ್ತದೆ, ಮ್ಯೂಟೇಷನ್. ಹೆಪ್ಪುಗಟ್ಟುವುದಿಲ್ಲ ಇದು ಹೇಳಬೇಕು. ಇಷ್ಟು ಹೇಳಿ ಬಂದ್ರೆ ಮುಗಿತು ಸರ್. ಮತ್ತು ನೆಕ್ಸ್ಟ್, ಜೇನುನೊಣಗಳ ಸಂತಾನೋತ್ಪತ್ತಿ ನಿರ್ವಹಣೆ ಹೇಗೆ ಇರುತ್ತದೆ? ಅದಕ್ಕೆ ಏನಂತ ಕರೀತಾರ ಅಂತ ಕೇಳ್ತಾರ. ಎಲ್ಲರೇ ಹೊಸು ತೋಳನ ರೇಷ್ಮೆ ಸಾಕಾಣಿಕೆಗೆ ಸಿರಿಕಲ್ಚರ್ ಅಂತಾರೆ. ಹಾಗಾದರೆ ಮೀನು ಸಾಕಾಣಿಕೆಗೆ ಫಿಶಿಕಲ್ಚರ್ ಅಂತಾರೆ. ಎಪಿಕಲ್ಚರ್ ಎಂದರೆ ಜೇನುನೊಣ ಸಾಕಾಣಿಕೆ. ಸಿಲ್ವಿಕಲ್ಚರ್ ಎಂದರೆ ಕ್ವಶನ್ ಮಾರ್ಕ್. ಇದು ಒಂದು ನೀವು ಆನ್ಸರ್ ಮಾಡಬೇಕು ಕಾಮೆಂಟ್ಸ್ ಬಾಕ್ಸ್ನಾಗ. ಏನೋ ಒಂದು ನಾವು ಕ್ವಶನ್ ಕೇಳಿರ್ತೀನಿ. ಎರೆಹುಳುವಿನ ಸಾಕಾಣಿಕೆಗೆ ಏನೆಂದು ಕರೆಯುತ್ತಾರೆ? ಸಾಕಾಣಿಕೆಗೆ ಏನಂತೇಳಿ ಕರೀತಾರ ಅನ್ನೋದು ನಮಗೆ ಹೇಳಬೇಕು. ರಕ್ತ ಹೆಪ್ಪುಗಟ್ಟಲು ಅವಶ್ಯಕವಾಗಿ ಏನು ಬೇಕು ಅಂತ ಕೇಳ್ತಾರೆ. ವಿಟಮಿನ್ B1 ಇದಕ್ಕೆ ಥಯಾಮನ್ ಅಂತೇಳಿ ಕರಿತೇವೆ ನಾವು. ಥಯಾಮಿನ್ ವೈಜ್ಞಾನಿಕ ಹೆಸರು. ಇದರ ಕೊರತೆಯಿಂದ ನರಗಳು ದೌರ್ಬಲ್ಯ ಅಥವಾ ಅವಕ್ಕೆ ಬೇರಿ ಅಂತೇಳಿ ಕರೆಯೋಣ ರೋಗ. ವಿಟಮಿನ್ C ವೈಜ್ಞಾನಿಕ ಹೆಸರು PSI ಕೇಳ್ಯಾರ ಆಸ್ಕಾರ್ಬಿಕ್ ಆಮ್ಲ ಅಂಥೇಳಿ ಅಂತೀವಿ ನಾವು. ಹಾಗಾದರೆ ಇದರದಿಂದ ಸ್ಕರ್ವಿ ರೋಗ ಬರ್ತದೆ. ಸ್ಕರ್ವಿ ಅಂದ್ರೆ ಬ್ರೆಸ್ ಮಾಡ್ಕೊಳ್ಳೋತಿ ಬಾಯಾಗ ಒಸಡಿ ಒಳಗೆ ಬ್ಲಡ್ ಬರ್ಬೇಕ್ರಿ, ಅದು ಸ್ಕರ್ವಿ ಅಂದಂಗ. ಸ್ಕರ್ವಿ ರೋಗ ವಿಚ್ ಪಾರ್ಟ್ ಆಫ್ ದಿ ದೇಹದ ಯಾವ ಭಾಗಕ್ಕೆ ಬರ್ತದ ಅಂತ ಕೇಳ್ತಾರ. ಇಟ್ ಇಫೆಕ್ಟ್ಸ್ ಸ್ಕಿನ್. ವಿಟಮಿನ್ K ಇದು ಏನು ಅಂದ್ರೆ ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗಿದೆ. ವಿಟಮಿನ್ E ಇದರದಿಂದ ಬಂಜತನ ಸ್ಟೆರಾಲಿಟಿ ಉಂಟಾಗುತ್ತದೆ. ಬಂಜತನ ಅಂದರೆ ಸ್ಟೆರಾಲಿಟಿ ಅಥವಾ ಉಂಟಾಗುತ್ತದೆ. ಕಿಟ್ಟು ಗೊತ್ತೇನೆ. ಇಲ್ಲೊಂದು ವರ್ಡ್. ಅಂಡಾಣು ಮತ್ತು ವೀರ್ಯಾಣುಗಳು ಎಲ್ಲಿ ಸಂಯೋಜನೆಗೊಳ್ತವ ಅಂತ ಕೇಳ್ತಾರ. ಅಂಡಾಣು ವೀರ್ಯಾಣು ಸಂಯೋಜನೆಗೊಂಡು ನಿಷೇಚನವಾಗುವುದು. ಸಂಯೋಗಗೊಳ್ಳುವುದಕ್ಕೆ ನಿಷೇಚನ ಅಂದ್ರೆ ಫರ್ಟಿಲೈಜೇಷನ್ ಟೇಕ್ಸ್ ಪ್ಲೇಸ್ ಥ್ರೂ ಫೆಲೋಪಿಯನ್ ನಾಳದಲ್ಲಿ ಅಂತ ಹೇಳಬೇಕು. UPSC ಕ್ವಶನ್. ಫೆಲೋಪಿಯನ್ ನಾಳ ಇದು ಹೇಳ, ಇದು ಕರೆಕ್ಟ್ ಗೊತ್ತಿರಬೇಕು. ಹಾಗಾದರೆ ಅಂಡಾಣುವಿನಲ್ಲಿ ಬಿಡುಗಡೆಯಾಗುವಂತಹ ಹಾರ್ಮೋನ್ಸ್ಗಳು ಏನದವ ಅನ್ನೋದು ಗೊತ್ತಿರಬೇಕು. ಒಂದು ಈಸ್ಟ್ರೋಜನ್ ಅಂತ ಹೇಳ್ಯದ, ಒಂದ್ರಿ ಪ್ರೋಜಿಸ್ಟ್ರಾನ್ ಅಂತ ಹೇಳ್ಯದ. ಪ್ರೋಜಿಸ್ಟ್ರಾನ್ ಇದು ಹೇಳ್ಬೇಕು. ವೀರ್ಯಾಣುವಿನಲ್ಲಿ ಇಲ್ಲಿ ಏನಂದ್ರೆ ಟೆಸ್ಟಿಸ್ ಅಂದರೆ ಇದಕ್ಕೆ ವೃಷಣಗಳು ಅಂತೀವಿ ನಾವು. ವೃಷಣಗಳಲ್ಲಿ ಬಿಡುಗಡೆಯಾಗುವುದು ಯಾವುದು ಅಂತ ಕೇಳಿದ್ರಂದ್ರೆ ಟೆಸ್ಟೋಸ್ಟಿರಾನ್. ಟೆಸ್ಟಿಸ್ ಟೆಸ್ಟೋಸ್ಟಿರಾನ್. ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಸ್ರವಿಕೆಯಿಂದ ಏನಾಗ್ತದ? ವೀರ್ಯಾಣು ಬಿಡುಗಡೆಯಾಗುವುದು. ಹಾಗಾದರೆ ಇದರಾಗ ಏನಿರ್ತದ? ಫ್ರಕ್ಟೋಸ್ ಎನ್ನುವ ಸಕ್ಕರೆ ಇರುತ್ತದೆ. ಫ್ರಕ್ಟೋಸ್ ಸಕ್ಕರೆ ಇರುತ್ತದೆ. ಇದೇ ಫ್ರಕ್ಟೋಸ್ ಸಕ್ಕರೆ ಮತ್ತೆ ಎಂತಲ್ಲಿ ಕಂಡು ಬರ್ತದ? ಆ ರೀತಿ ಏನದಂದ್ರೆ ಜೇನುತುಪ್ಪದಲ್ಲಿ ಕಂಡು ಬರ್ತದೆ.
ಮತ್ತೆಲ್ಲಿ ಕಂಡು ಬರ್ತದ ಅಂತ ಕೇಳ್ತಾರೆ. ಹಣ್ಣಿನ ರಸ, ಫ್ರೂಟ್ಸ್, ಹಣ್ಣಿನ ರಸದಲ್ಲಿನೂ ಕಂಡು ಬರ್ತದೆ. ಇನ್ನು ಮತ್ತೇನೇನಿಲ್ಲಿ, ಗರ್ಭಧಾರಣೆಗೆ ಋತುಚಕ್ರವಾದ ಚಕ್ರವಾದ 14ರಿಂದ 18ನೆಯ ದಿನ ಸೂಕ್ತವಾದ ಕಾಲಾವಧಿಯಾಗಿರ್ತದ. ಆಗ ಅಂಡಾಣುವಿಗೆ ವೀರ್ಯಾಣು ಸಿಕ್ತು ಅಂದ್ರೆ ಆಟೋಮೆಟಿಕ್ ಗರ್ಭಧಾರಣೆಯಾಗುತ್ತದೆ. ಗರ್ಭಧಾರಣೆಯಾದ ಬಳಿಕ ಮಾನವನಲ್ಲಿ ಅದಕ್ಕೆ ಎಷ್ಟು ದಿನ ಇರ್ತದೆ ಗರ್ಭಧಾರಣೆ ಅಂದ್ರೆ ಗೆಸ್ಟೇಷನ್ ಪೀರಿಯಡ್, ಜೀವಿತಾವಧಿ. ಅದಕ್ಕೇನನ್ಬೇಕಂದ್ರೆ ಗರ್ಭಾವಧಿಯ ಕಾಲ ಎಷ್ಟದ ಅಂತ ಕೇಳ್ತಾರೆ. ಮಾನವನ ಗರ್ಭಾವಧಿಯ ಕಾಲ 266ರಿಂದ 280 ದಿನ ಹಿಂಗೆ ಕೇಳಿದ್ರೆ. ಹಾಗಾದರೆ ತಿಂಗಳದಾಗ ಕೇಳಿದ್ರೆ 9 ತಿಂಗಳ 9 ದಿನ ಹಿಂಗೆ ಹೇಳಿ. ಇದನ್ನೇ ವಾರಗಳಲ್ಲಿ ಕೇಳಿದ್ರೆ ತಾವು ಆನ್ಸರ್ ಮಾಡಿರಿ. ಇದು UPSC ಕ್ವಶನ್ ಪ್ರಿಲಿಮ್ಸ್ ಕೇಳಿತ್ತು ಪ್ರೀವಿಯಸ್. ಮಾನವನ ಗರ್ಭಾವಧಿಯ ಕಾಲ ವಾರಗಳಲ್ಲಿ ಹೇಳಿರಿ, ಇದು ಹೇಳಬೇಕು. ನೆಕ್ಸ್ಟ್, ಪೋಲಿಯೋ ಎನ್ನುವುದರ ವಿರುದ್ಧ ಲಸಿಕೆ ಕಂಡುಹಿಡಿದವರು ಯಾರು? ಲಸಿಕೆ ಅಂದರೆ ವ್ಯಾಕ್ಸಿನ್, ಚುಚ್ಚುಮದ್ದು ಕಂಡುಹಿಡಿದವರು. ಇವ್ರ ಹೆಸರು ಹೇಳಿ. ರಾಬರ್ಟ್ ಎಡ್ವರ್ಡ್, ಜೇಮ್ಸ್ ಸಿಂಪ್ಸನ್, JH ಗಿಬ್ಸನ್ ಹಿಂಗದ. ಇವ ಲಸಿಕೆ ಕಂಡುಹಿಡ್ದಾನ. ಹಾಗಾದರೆ ಪೋಲಿಯೋ ಹನಿ ಒಬ್ಬರು ಕಂಡುಹಿಡಿಬೇಕಲ್ರಿ. ಪೋಲಿಯೋ ಹನಿ ಕಂಡುಹಿಡಿದವರು ಜೋನಾಸ್, ಇವರು ಲಸಿಕೆ ಕಂಡುಹಿಡಿದಾರೆ. ಹಾಗಾದರೆ ಪೋಲಿಯೋ ಹನಿ ಕಂಡುಹಿಡಿದವರು, ಡ್ರಾಪ್ ಕಂಡುಹಿಡಿದವರು ಯಾರು? ಇದು ತಾವು ಆನ್ಸರ್ ಮಾಡೋದು. ಪೋಲಿಯೋ ಹನಿ ಕಂಡುಹಿಡಿದವರು ಯಾರು? IUCN, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಅದರಲ್ಲಿ ಒಟ್ಟು 7 ಭಾಗಗಳು ಇವೆ. ಸ್ಟೆಪ್ಸ್ 7 ಅದಾವ್ರಿ. ಇಲ್ಲಿದಿಂದನೇ ರೆಡ್ ಡಾಟಾ ಬುಕ್ ಅಂತೇಳಿ ಬಿಡುಗಡೆಯಾತು. ರೆಡ್ ಡಾಟಾ ಪುಸ್ತಕ ಎಂದರೆ ಕೆಂಪು ದತ್ತಾಂಶದ ಪುಸ್ತಕ. ಇದರಲ್ಲಿ ಏನಿರ್ತಾವಂದ್ರೆ ಎಂಡೇಂಜರ್ಡ್ ಅಥವಾ ಅಳಿವಿನ ಅಂಚಿನಲ್ಲಿ ಇರುವಂಥ ಜೀವಿಗಳನ್ನು ಇರ್ತಾವೆ. ಅಳಿವಿನ ಅಂಚಿನಲ್ಲಿರುವ ಜೀವಿಗಳು ಎಂಥವ್ರದ್ದು ಇರ್ತಾವ ಅಂತ ಕೇಳ್ತಾರೆ. ಅಂಚಿನ ಜೀವಿಗಳು 1 ಸಸ್ಯಗಳ ಬಗ್ಗೆನೂ ಇರ್ತದ, 2 ಪ್ರಾಣಿಗಳ ಬಗ್ಗೆ ಇರ್ತದ, 3 ಶಿಲೀಂಧ್ರಗಳ ಬಗ್ಗೆ ಇರ್ತದ ರೀ. ವೈರಸ್ ಬಗ್ಗೆ ಅದು ಇರಲ್ಲ, ಬ್ಯಾಕ್ಟೀರಿಯಾ ವೈರಸ್ ಅದು ಇರಲ್ಲ. ಇದು ಗೊತ್ತಿರಬೇಕು. ವಿತರಣೆಗೆ ಮುಂಚಿತವಾಗಿ ಹಾಲಿಗೆ ಅನ್ವಯಿಸುವ ಶಾಖದ ಚಿಕಿತ್ಸೆ. ಹಾಲಿಗೆ ಪದೇ ಪದೇ ಕಾಸಿ ಬ್ಯಾಕ್ಟೀರಿಯಾ ಕೊಲ್ಲೋದಕ್ಕೆ ಪಾಶ್ಚರೀಕರಣ ಅಂತಾರೆ. ಲೂಯಿ ಪಾಶ್ಚರ್ ಕಂಡಿಡ್ದಾರ. ಯಾರು ಕಂಡಿಡ್ದಾರಿ? ಲೂಯಿ ಪಾಶ್ಚರ್. ಹಾಗಾದರೆ ಕ್ವಶನ್ ಇಷ್ಟೇ ರೀ. 15 ಈ ಎಷ್ಟೊತ್ತನ ಹಾಲನ್ನು ಕುದಿಸ್ಬೇಕು ಪಾಶ್ಚರೀಕರಣದಾಗ ಅನ್ನೋದು ಒಂದು ಕಂಡೀಷನ್ಸ್ ಅದ. ಅದು 4ನೇ 5ನೇ ಪುಸ್ತಕದಾಗೂ ಅದ್ರ ಬಗ್ಗೆ ವಿವರಣೆ ಅದ ರೀ. ಪಾಶ್ಚರೀಕರಣದಲ್ಲಿ ಹಾಲಿಗೆ -°C -ನಿಮಿಷ 1 ಅದ, -°C -ಸೆಕೆಂಡ್ ಅಂತೇಳಿ 1 ಅದ. ಇವು ಎರಡೂ ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡ್ಬೇಕು ಸರ್ ತಾವು. ನೆಕ್ಸ್ಟ್, ದೇಹದಲ್ಲಿ ರಕ್ತ ಬೇಗನೆ ದೇಹದಲ್ಲಿ ಆಂತರಿಕವಾಗಿ ರಕ್ತ ಹೆಪ್ಪುಗಟ್ಟದಂತೆ ಮಾಡಲಿಕ್ಕೆ ಹೆಪರೀನ್ ಎನ್ನುವ ಕಿಣ್ವ ಇರ್ತದೆ ದೇಹದ ಒಳಗಡೆ. ಹಾಗಾದರೆ ದೇಹದ ಹೊರಗಡೆ ಹೊರಹೊತ್ತಿಗೆ ರಕ್ತ ಹೆಪ್ಪುಗಟ್ಟಲಕ್ಕ ಪ್ರೋಥ್ರಾಂಬೋಸೈಟ್ಸ್ ಅಂತ ಹೇಳಿ ಬರ್ತವೆ, ಪ್ರೋಥ್ರಾಂಬಿನ್ ಅಂತೇಳಿ ಬರ್ತವೆ. ಅದು ಎಲ್ಲಿ ಬಿಡುಗಡೆ ಆಗ್ತದೆ? ಪ್ಲೇಟ್ಲೆಟ್ಸ್ದ ಬಿಡುಗಡೆ ಆಗ್ತದೆ. ಆ ಜಾಳಿಗೆ ಬಂದು ಕೊಂಡಿರ್ತದೆ, ಅವಾಗ ರಕ್ತ ಸ್ಟಾಪ್ ಆಗ್ತದೆ. ಫೈಬ್ರಿನೋಜಿನ್ನ ಪ್ರೋಥ್ರಾಂಬಿನ್ ಅಂತೇಳಿ 2 ಇರ್ತಾವ್ರಿ ಅವು. ವಿಟಮಿನ್ ಇ ಇದರ ಉತ್ತಮದ ಮೂಲವಾಗಿದೆ. ಇ ಎನ್ನುವುದು ಎದರಾಗಿರ್ತದ? ಹಳದಿ ಮಾಂಸ. ತರಕಾರಿದಾಗ ಏನಿರ್ತದ? ಕಬ್ಬಿಣದ ಅಂಶ.
ತುಪ್ಪದೊಳಗೆ ಏನಿರ್ತದಂದ್ರೆ ಕೊಬ್ಬಿನ ಅಂಶ. ಇಲ್ಲೊಂದು ನಮಗೆ ಕ್ವಶನ್ ಬರ್ತದೆ, ಬೆಣ್ಣೆ ಇದ್ದಕ್ರ ಸ್ಮೆಲ್ ಬರಲ್ಲ, ತುಪ್ಪ ಕಾಸಿದ್ರೆ ಸ್ಮೆಲ್ ಬರ್ತದೆ ಮನೆ ತುಂಬ. ಮನೆ ಪಕ್ಕದಾಗ ಹಾಯ್ದು ಹೋಗೋವ್ರಿಗೂ ಸ್ಮೆಲ್ ಬಡಿತದೆ. ಹಾಗಾದರೆ ತುಪ್ಪ ಕಾಸನ ಸ್ಮೆಲ್ ಬರ್ತದೆ, ಸ್ಮೆಲ್ಲ ರೋಡಿಗೆ ಹಾದು ಹೋಗೋವ್ರಿಗೂ ಮೂಗಿಗೆ ಬಡಿತದೆ. ಯಾವ ತತ್ವದ ಮೇಲೆ ಅದರ ವಾಸನೆ ಹರಡುತ್ತದೆ? ತುಪ್ಪ ಕಾಸಿದ್ರೆ ಅದರ ವಾಸನೆ ಯಾವ ತತ್ವದ ಮೇಲೆ ಹರಡುತ್ತದೆ? ಇದೇ ರೀತಿ ಕ್ವಶನ್ ಒಂದು ಏನು ಕೇಳಿದ್ರು ಪಿ ಡಿ ಒಗಂದ್ರೆ, ಒಂದು ಕೋಣೆಯ ಮೂಲೆಯಲ್ಲಿ ಒಂದು ಸುಗಂಧ ದ್ರವ್ಯ ಸಿಂಪಡಿಸಿದಾಗ ಸೇಂಟ್ ಪರ್ಫ್ಯೂಮ್ ಸ್ಪ್ರೇ ಮಾಡೋದು, ಹಿಂಗೆ ಮೂಲೆಯಾಗ ಸೇಂಟ್ ಪರ್ಫ್ಯೂಮ್ ಇಡೀ ರೂಮಿಗೆ ವಾತಾವರಣಕ್ಕೆ ಹರಡಿದ್ರೆ ಅದಕ್ಕೆ ಯಾವ ತತ್ವ ಕಾರಣ? ಇದನ್ನು ಹೇಳ್ಬೋದು. ತುಪ್ಪ ಕಾಸನ ಸ್ಮೆಲ್ ಮೂಗಿ ಬಡಿತಲ್ಲ ಅದನ್ನು ಹೇಳ್ಬೋದು, ಅಥವಾ ಸೇಂಟ್ ಹೊಡ್ಕೊಂಡು ಬಳಗ ಮಗ್ಗಲ್ಕ್ಕೆ 4-5 ಮಂದಿಗೆ ಸ್ಮೆಲ್ ಬರ್ತಲ್ಲ ಅದನ್ನು ಹೇಳ್ಬೋದು. ನೆಕ್ಸ್ಟ್, ಪೆನ್ಸಿಲಿನ್ ಇದರದಿಂದ ತಯಾರಿಸಲಾಗುತ್ತದೆ, ಶಿಲೀಂಧ್ರಗಳದಿಂದ. ಯಾವ ಶಿಲೀಂಧ್ರ? ನೋಟಿಟಮ್ ಶಿಲೀಂಧ್ರ. ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ. ಇದು ಮೊಟ್ಟ ಮೊದಲ ಆಂಟಿಬಯೋಟಿಕ್ ಔಷಧಿಯಾಗಿದೆ. ಭಾರತದಲ್ಲಿ ಪಿಂಪ್ರಿ ಮತ್ತು ಋಷಿಕೇಶದಲ್ಲಿ ಇದರ ಉತ್ಪಾದಕ ಘಟಕಗಳು ಇವೆ. ಮಾನವನಲ್ಲಿ ಒಟ್ಟು 206 ಮೂಳೆಗಳು ಅದಾವೆ. ಮೂಳೆಗಳಲ್ಲಿ ಇರುವಂಥದ್ದು ಕ್ಯಾಲ್ಸಿಯಂ ಟ್ರೈಫಾಸ್ಫೇಟ್ ಮತ್ತು ವೈಟ್ ಫಾಸ್ಫರಸ್ ಇರ್ತಾವೆ. ಇನ್ನು ಒಟ್ಟು ನವಜಾತ ಶಿಶುವಿನಲ್ಲಿ 300 ಬೋನ್ಸ್ ಇರ್ತಾವೆ, ಸಂಯೋಜನೆಗೊಂಡು 206 ಇರ್ತಾವೆ. ಉದ್ದವಾದ ಮೂಳೆ ಫ್ಯೂಮರ್. ತಲೆಯ ಬುರುಡೆಯಲ್ಲಿ ಸ್ಕಲ್ದಾಗ 8 ಮೂಳೆಗಳು ಇರ್ತಾವೆ. ಮುಖದಲ್ಲಿ ಇರುವ ಮೂಳೆಗಳು ಫೇಸಿಯಲ್ ಬೋನ್ಸ್ 14 ಇರ್ತಾವೆ. ಇಲ್ಲೊಂದಿರ್ತದೆ, ಇದಕ್ಕೆ ಕಾಲರ್ ಬೋನ್ ಅಂತಾರ. ಕಾಲರ್ ಬೋನ್ ಅಂದ್ರೆ ಕೆಲ್ವಿ ಕಲ್ಲ ಕುತ್ತಿಗೆಯ ಮೂಳೆ. ಇದಕ್ಕೆ ಮಹಿಳೆಯರಿಗೆ ಬ್ಯೂಟಿ ಬೋನ್ ಅಂತಲೂ ಕರೀತಾರೆ. ಇಲ್ಲಿ ಭುಜದ ಮ್ಯಾಗಿರ್ತದೆ, ಇದಕ್ಕೆ ಸ್ಕಪುಲ್ಲಾ ಅಂತೇಳಿ ಕರೀತಾರೆ. ಹೊಂದಿಸಿ ಬರೆಯರಿ ಕೇಳ್ಯಾರ UPSCಗೆ. ಎದೆಯ ಗೂಡಿನಲ್ಲಿ ಇರ್ತದೆ, ಅದಕ್ಕೆ ಸ್ಟೆರ್ನಮ್ ಅನ್ನಬೇಕು. ಸೈಡಿಗೆಲ್ಲ ಪಕ್ಕೆಲಬುಗಳು ಇರ್ತಾವ, 12 ಜೊತೆ ರಿಬ್ಸ್ ಅನ್ನಬೇಕು. ಕೈಯಾಗ ಪೆನ್ ಹಿಡಿದಿನಲ್ಲ, ಈ ಬೆರಳನಾಗಿರೋ ಫ್ಯಾಲೆಂಜಸ್ ಅನ್ನಬೇಕು. ಪೆನ್ನು ಹಿಡಿದು ಬರೆಯಲು ಬೇಕಾದ ಮೂಳೆಗಳು ಫ್ಯಾಲೆಂಜಸ್. ಈ ಕಿವಿಯಾಗ 3, ಈ ಕಿವಿಯಾಗ 3, ಟೋಟಲ್ 2 ಕಿವಿ ಅಂದ್ರೆ 6 ಮೂಳೆಗಳು ಇರ್ತಾವೆ. ಏನು ಇವು ನಮಗೆ ಉದ್ದವಾದ ಮೂಳೆ ಏನಂದ್ರೆ ಫ್ಯೂಮರ್, ಕಾಲಿನಲ್ಲಿ ಇರ್ತದೆ. ಕೈಯಾಗ ಇಲ್ಲಿ ಮ್ಯಾಗಿರೋದು ಹ್ಯೂಮರಸ್ ಇರ್ತದೆ. ರೇಡಿಯಸ್ ಮ್ಯಾಗಿಂದು ಕೆಳಗೆ ಅಲ್ನಾ ಇರ್ತದೆ. ಹ್ಯೂಮರಸ್, ರೇಡಿಯಸ್, ಅಲ್ನಾ ಏನ್ರಿ ಅವು ಗೊತ್ತಿರಬೇಕು. ಕಾಲಾಗ ಏನೇನಿರ್ತಾವ ಅಂದ್ರೆ ಒಂದು ಫ್ಯೂಮರ, ಟೈಬಿಯಾ ಮತ್ತು ಫೈಬುಲ್ಲಾ ಅಂಥೇಳಿ ಅಲ್ಲಿನೂ ಇರ್ತಾವೆ. ಮೊಳಕಾಲಿನ ಚಿಪ್ಪಿಗೆ ಪೆಟಲ್ಲ ಅನ್ನಬೇಕು. ಏನೇನು ಇರ್ತಾವೆ ಅನ್ನೋದು ಕರೆಕ್ಟ್ ಗೊತ್ತಿರಬೇಕಲ್ರಿ. ಇವೆಲ್ಲ ಕರೆಕ್ಟಾಗಿ ಯಾವ್ಯಾವ ಭಾಗದಾಗ ಏನೇನು ಅವು ಗೊತ್ತಿರಬೇಕು. ಟ್ರೂ ಬೋನ್ ಯಾವುದು ಅಂದ್ರೆ ಬೆನ್ನು ಮೂಳೆ, ನೋಟೋ ಕಾರ್ಡ್. ಅದರ ಸಣ್ಣ ಸಣ್ಣ ಗಂಟು ಇರ್ತಾವ್ರಿ, ಇಟಿಟು ಅವು 33 ಇರ್ತಾವೆ. ನಾವು ಕುತ್ತಿಗೆ ಈ ಕಡೆ ಹೊಳ್ಳಾಡಿಸ್ತೇವೆ ನೋಡ್ರಿ. ಇದಕ್ಕೆ ಏನು ಕಾರಣ ಅಂತ ಕೇಳ್ಯಾರ ಎಕ್ಸಾಮ್ದಾಗ. SSC ಪ್ರೀವಿಯಸ್. ಕುತ್ತಿಗೆ ಹೊಳ್ಳಾಡಿಸಲು ಯಾವ ಮೂಳೆ ಸಹಾಯಕವಾಗಿದೆ? ಇದು ನೀವು ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಿ. ಧನ್ಯವಾದಗಳು.